ನಮಸ್ತೆ ಎಲ್ರಿಗೂ ಶಿಶಿರ್ಷಿಕಾ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ನಾನು ಮತ್ತೊಂದು ಯೂಟ್ಯೂಬ್ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. ಸೊ ಏನಂತಂದ್ರೆ ಈಗ ನಾರ್ಮಲಿ ನೀವು ವಿಡಿಯೋಸ್ ನೋಡಿರ್ಬೋದಲ್ಲ, ತುಂಬಾ ಜನ ಹೊಸ ಯೂಟ್ಯೂಬರ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಎಡಿಟ್ ಮಾಡೋದಕ್ಕೆ ಅಂತ ಇನ್ಶಾರ್ಟ್ ಯೂಸ್ ಮಾಡ್ತೀವಿ ಎಲ್ಲರೂ. ಅಂದ್ರೆ ಆಲ್ಮೋಸ್ಟ್ ಒಂದು 100% 70 to 80% ಪೀಪಲ್ ಇನ್ಶಾರ್ಟ್ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸೊ ಈ ಇನ್ಶಾರ್ಟ್ ಯೂಸ್ ಮಾಡ್ಬೇಕಾದ್ರೆ ನಾವು ಅದರಲ್ಲಿ ವಾಟರ್ ಮಾರ್ಕ್ ಇರುತ್ತೆ ಇನ್ಶಾರ್ಟ್ ಅಂತ ಹೇಳಿ ನಿಮ್ಮ ಆ ಸ್ಕ್ರೀನ್ ನಲ್ಲಿ. ಸೊ ತುಂಬಾ ಜನ ಅದನ್ನ ರಿಮೂವ್ ಮಾಡ್ತೀರಾ, ಹಾಗೆ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಆ ತರ ಇದ್ದಾಗ ಈ ಇನ್ಶಾರ್ಟ್ ವಾಟರ್ ಮಾರ್ಕ್ ನ ಹೇಗೆ ರಿಮೂವ್ ಮಾಡಬಹುದು ಅನ್ನೋದನ್ನ ನಾನಿಲ್ಲಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಏನಿಲ್ಲ, ಇದರಿಂದ ಏನು ಪ್ರಾಬ್ಲಮ್ ಅಂತ ಅಲ್ಲ. ಸೊ ನಿಮ್ಮ ಒಂದು ವಿಡಿಯೋನ ಇನ್ನೊಬ್ರು ವಾಚ್ ಮಾಡ್ಬೇಕಾದ್ರೆ ಆ ವಾಟರ್ ಮಾರ್ಕ್ ಏನಿದೆ ಅದು ನಿಮ್ಮ ಒಂದು ಚಾನೆಲ್ ವಾಟರ್ ಮಾರ್ಕ್ ಇದ್ರೆ ಚೆನ್ನಾಗಿರುತ್ತೆ. ಅದ್ ಬಿಟ್ಟು ನೀವು ಅಪ್ಲೋಡ್ ಮಾಡುವಂತ ಅಪ್ಲಿಕೇಶನ್ ಎಡಿಟ್ ಮಾಡಕ್ಕೆ ಯೂಸ್ ಮಾಡ್ಕೊಂಡಿರುವಂತ ಅಪ್ಲಿಕೇಶನ್ದು ವಾಟರ್ ಮಾರ್ಕ್ ಅದಂತೂ ಅಷ್ಟು ಒಂಥರ ಪ್ರೊಫೆಷನಲ್ ರೀತಿನಲ್ಲಿ ಕಾಣೋದಿಲ್ಲ. ಹಾಗಾಗಿ ಸೊ ಆ ವಾಟರ್ ಮಾರ್ಕ್ ಅನ್ನ ರಿಮೂವ್ ಮಾಡಿ ನಂತರ ನೀವು ಅಪ್ಲೋಡ್ ಅನ್ನ ಮಾಡೋದ್ರಿಂದ ನಿಮ್ಗೆ ಆ ವಿಡಿಯೋ ಲುಕ್ ಚೆನ್ನಾಗಿರುತ್ತೆ, ಹಾಗೆ ನೋಡೋರ್ಗೂ ಕೂಡ ಅದು ಒಂದು ಒಳ್ಳೆ ಇಂಪ್ರೆಷನ್ ಇರುತ್ತೆ. ಸೊ ಹಾಗಾಗಿ ನೋಡೋಣ ಹೇಗೆ ಅದನ್ನ ರಿಮೂವ್ ಮಾಡೋದು ಅಂತ. ಅದಕ್ಕೂ ಮುಂಚೆ ಗೊತ್ತಲ್ಲ, ನಿಮ್ಗೆ ನಾನು ಮಾಡ್ತಾ ಇರುವಂತ ಕಂಟೆಂಟ್ಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಕಮೆಂಟ್ಸ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ಬಿಟ್ಟು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ಶಾರ್ಟ್ ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್. ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ಮೇಲೆ ಫೋನಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ವಿಡಿಯೋ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನ್ಯೂ ಆಪ್ಷನ್ ಬರುತ್ತೆ. ನ್ಯೂ ಪಕ್ಕದಲ್ಲಿರೋ ಪ್ಲಸ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಡ್ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತಲ್ಲ, ನೀವು ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲಾಂಕ್ ಸ್ಕ್ರೀನ್ ತಗೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಬ್ಲಾಂಕ್ ಸ್ಕ್ರೀನ್ ತಗೊಳ್ತಾ ಇರೋದ್ರಿಂದ ಟೆಕ್ಸ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ, ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ. ನೀವು ನಿಮ್ಮ ವಿಡಿಯೋನ ಚೂಸ್ ಮಾಡಿರ್ತೀರಾ ಇಲ್ಲಿ. ಸೊ ಇಲ್ಲಿ ನಾನೀಗ ಟೆಕ್ಸ್ಟ್ ಹಾಕೊಳ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಹಾಕಾದ್ಮೇಲೆ ನಾನು ಜಸ್ಟ್ ತೋರ್ಸೋದಕ್ಕೋಸ್ಕರ ನಾನು ಇದನ್ನೇ ಹಾಕ್ತಾ ಇದ್ದೀನಿ, ಹೌ ಟು ರಿಮೂವ್ ಇನ್ಶಾರ್ಟ್ ವಾಟರ್ ಮಾರ್ಕ್ ಅಂತ. ಸೊ ಇದಾದ್ಮೇಲೆ ನೀವು ಇಲ್ಲಿ ಇನ್ಶಾರ್ಟ್ ಕಾಣಿಸ್ತಾ ಇದೆಯಲ್ಲ ರೈಟ್ ಸೈಡ್ ಸ್ಕ್ರೀನ್ ಅಲ್ಲಿ, ಆ ಕ್ಲೋಸ್ ಮಾರ್ಕ್ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇನ್ಶಾರ್ಟ್ ಕ್ಲೋಸ್ ಮಾರ್ಕ್ ಇದೆ ಅದ್ರ ಮೇಲೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಈ ರೀತಿ. ಸೊ ಫ್ರೀ ರಿಮೂವ್ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಬೇಕು. ಮತ್ತೆ ತಕ್ಷಣ ನಿಮಗೆ ಆಡ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಡಿ, ಅದು ಮುಗಿಯೋ ತನಕ ವೇಟ್ ಮಾಡಬೇಕು. ಆಗ್ಲೇ ಹೇಳಿದಾಗೆ ನಿಮಗೆ ಬೇರೆ ರೀತಿ ಯಾವುದೆಲ್ಲ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ, ಇನ್ನು ನಿಮಗೆ ಕೆಲವೊಂದಷ್ಟು ಡೌಟ್ಸ್ ಇತ್ತು ಅಂತಂದ್ರೆ ಯೂಟ್ಯೂಬ್ ರಿಲೇಟೆಡ್, ನೀವು ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಅದರ ಬಗ್ಗೆ ವಿಡಿಯೋನ ಖಂಡಿತ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರಬಹುದು, ಅದನ್ನ ನೀವು ನನ್ನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಬಹುದು. ನನ್ನ ಒಂದು ಮೆನ್ಸ್ಟ್ರಲ್ ಕಪ್ಸ್ ರಿಲೇಟೆಡ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಚಾನಲ್ನಲ್ಲಿ ಮುಂಚೆ. ಸೊ ಆ ಒಂದು ಬ್ಲಾಗ್ ಅಲ್ಲಿ ನನ್ನ ನಂಬರ್ ಕೂಡ ಶೇರ್ ಆಗಿದೆ. ಯಾರಿಗೆಲ್ಲ ಕ್ವೆಶನ್ಸ್ ಇತ್ತು, ಕ್ವೆರೀಸ್ ಇತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಮತ್ತೆ ಕ್ಲೋಸ್ ಮಾರ್ಕ್ ಬರುತ್ತೆ, ಇಂಟು ಮಾರ್ಕ್ ಇರುತ್ತೆ, ಕ್ರಾಸ್ ಮಾರ್ಕ್. ಸೊ ಅದು ಹೈಲೈಟ್ ಆಗೋ ತನಕ ವೇಟ್ ಮಾಡಿ ಆಡ್ ಮುಗ್ದು. ಸೊ ಅದಾದ್ಮೇಲೆ ಇದನ್ನ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಇನ್ಶಾರ್ಟ್ ಅನ್ನೋ ವಾಟರ್ ಮಾರ್ಕ್ ನಿಮ್ಮ ವಿಡಿಯೋನಲ್ಲಿ ರಿಮೂವ್ ಆಗಿರುತ್ತೆ. ಸೊ ಇಟ್ ಇಸ್ ಸೋ ಸಿಂಪಲ್ ಟು ರಿಮೂವ್ ಇಟ್. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನ ರಿಮೂವ್ ಮಾಡಿ ಅಪ್ಲೋಡ್ ಮಾಡಿ. ಸೊ ವಿಡಿಯೋ ನೋಡ್ಲಿಕ್ಕೆ ಪ್ರೊಫೆಷನಲ್ ಆಗಿರುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಒಂದು ಬ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಪುಟ್ಟ ಬ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.